ಅದ್ರ ಕಿವಿಗೆ ನಾನೇ 3 ಟೈಮ್ಸ್ ಸ್ವೀಟಿ ಅಂತ ಹೇಳಿದ್ದು. ಅವನೇನ ತಿನ್ಸ್ಬೇಕಾದ್ರೆ ಸ್ವೀಟಿಗೆ ತಿನ್ನಿಸ್ಬಾರ್ದು, ಇಲ್ಲ ಸ್ವೀಟಿಗೆ ತಿನ್ನಿಸು ನನ್ನ ಮಗನಿಗೆ ತಿನ್ನಿಸ್ಬಾರ್ದು ಅಂತ. ಇದು ಯಾಕನ್ನೋ ನನಗೆ ಗೊತ್ತಿಲ್ಲ. ಲೈಫ್ ಲಾಂಗು ನಾನು ಸಾಯೋವರೆಗೂ, ನನ್ನ ಜೀವ ಇರೋವರೆಗೂ ನನ್ನ ಸ್ವೀಟಿನೂ ಮರೆಯೋಕ್ಕಾಗಲ್ಲ. ಏರ್ಪ್ಲೇನಾಗ ಓದ್ತೀಯಮ್ಮ, ಹೋಗು ನೀನು, ನಾನು ನೋಡ್ಕೊಂತೀನಿ ಹೋಗಮ್ಮ, ನಾನು ನೋಡ್ಕೊಂತೀನಿ ಹೋಗಮ್ಮ ಅಂದ. ಯಾವಾಗ ಮೊಮ್ಮಗನ ಎತ್ಕೊಂಡೆ ಟೆನ್ಷನ್ ಆಗ್ಬಿಡ್ತು. ಅದಕ್ಕೆ ತೊಡೆ ಮೇಕಿ ಕುತ್ಕೊಂಡು ಹಾಲು ಕುಡಿಸಿದ್ನಿ. ಹಾಲು ಕುಡಿಸ್ರೆ ಅಷ್ಟೊತ್ತಿಗೆ 9 ಜನ ಮಣ್ಣಾಕ ಲೆಕ್ಕವಾಗಿ ಹೆಣ್ಮಗು ಮುಳ್ಳು ತುಂಬ್ದಂಗೆ 9 ಜನ ಮಣ್ಣು ಹಾಕಿದ್ರು. 11 ಗಂಟೆ ಆಗಲಿ 1 ಗಂಟೆ ಆಗಲಿ ಅದಕ್ಕೆ ತಿನ್ನಿಸ್ಬಿಟ್ಟೆ ನಾನು ತಿಂತಾಯಿದ್ದು. ಕಾಡೆಲ್ಲ ಊರುಗಳಾಗಿ ಮನೆಗಳಾಗಿ ನಾಡಾಗಿಬಿಟ್ಟದೆ. ಪ್ರಾಣ ಹೋದ್ರು ನಂಗೆ ಬೇಜಾರು ಅನಿಸಿಲ್ಲಪ್ಪ. ನನ್ಗೆ ಅಷ್ಟು ತುರ್ತಾಗಿದ್ದೀನಿ. ನನಗೇನು ಯಾರು ಕೊಡ್ತೆ ಕೊಡಿಲ್ಲ. ಸೊಸೆ ಬಂದು ಸೊಸೆನೂ ಕೊಡ್ತೆ ಕೊಡಿಲ್ಲ, ಮಕ್ಕಳು ಕೊಡ್ತೆ ಕೊಡಿಲ್ಲ. ಅವನಿಗೊಂದು ದಾರಿ ಮಾಡಿಬಿಟ್ಟು ನಾಳೆನೇ ಹೋಗಿಬಿಡ್ಲಿ, ನಂಗೆ ಸಾಕು. ಏನು ಮಾಡೋಣ ಒಂದು